ಇತ್ತೀಚಿನ ಯುವ ಸಮೂಹ ಆನ್ಲೈನ್ ಬೆಟ್ಟಿಂಗ್ ದಂಧೆಗೆ ಬಿದ್ದು ಜೀವನವನ್ನೇ ಹಾಳು ಮಾಡ್ಕೊಳ್ತಾ ಇತ್ತು. ಕೂಡಲೇ ಎಲ್ಲ ಆನ್ಲೈನ್ ಗೇಮ್ಗಳ ಕಡಿವಾಣಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಎಚ್ಚೆತ್ತ ಕೇಂದ್ರ ಸರ್ಕಾರ ಹಲವು ಆನ್ಲೈನ್ ಗೇಮ್ಗಳನ್ನ ನಿಷೇಧಿಸಿತ್ತು. ಇದಾದ ಬಳಿಕ ಡ್ರೀಮ್ 11 ಹಾಗೂ ಬಿಸಿಸಿಐ ನಡುವಿನ ಒಪ್ಪಂದ ಕಡಿತಗೊಂಡಿತ್ತು. ಇನ್ಮುಂದೆ ನಮ್ ಟೀಮ್ ಇಂಡಿಯಾ ಜೆರ್ಸಿ ಸ್ಪಾನ್ಸರ್ ಯಾರಾಗ್ತಾರೆ ಅಂತ ಹುಡುಕಾಡೋದ್ರೊಳಗಾಗಿ ಟೀಮ್ ಇಂಡಿಯಾ ಜೆರ್ಸಿಗೆ ಹೊಸ ಸ್ಪಾನ್ಸರ್ ಸಿಕ್ಕಿದ್ದಾರೆ. ಟೀಮ್ ಇಂಡಿಯಾ ಜೆರ್ಸಿಗೆ ಹೊಸ ಸ್ಪಾನ್ಸರ್. ಡ್ರೀಮ್ 11 ಜಾಗ ತುಂಬಿದ ಆ ಕಂಪನಿ ಯಾವುದು? ಹೌದು, ಡ್ರೀಮ್ 11 ಸ್ಥಾನವನ್ನ ಪ್ರತಿಷ್ಠಿತ ಟೈರ್ ಉತ್ಪಾದಕ ಕಂಪನಿ ಅಪೋಲೋ ಟೈರ್ಸ್ ತನ್ನದಾಗಿಸಿಕೊಂಡಿದೆ. ರಿಯಲ್ ಮನಿ ಗೇಮಿಂಗ್ ಪ್ಲಾಟ್ಫಾರ್ಮ್ಗಳ ಮೇಲೆ ಕೇಂದ್ರ ಸರ್ಕಾರ ನಿಷೇಧ ಹೇರಿದ್ರಿಂದ ಡ್ರೀಮ್ 11 ಅನಿವಾರ್ಯವಾಗಿ ಪ್ರಾಯೋಜಕತ್ವದಿಂದ ಹೊರಬರಬೇಕಾಯಿತು. ಬಳಿಕ ಟೀಮ್ ಇಂಡಿಯಾ ಜೆರ್ಸಿ ಪ್ರಾಯೋಜಕತ್ವಕ್ಕೆ ಬಿಸಿಸಿಐ ಟೆಂಡರ್ ಕರೆದಿತ್ತು. ಈ ಟೆಂಡರ್ ವೇಳೆ ಹಲವು ಕಂಪನಿಗಳು ಭಾಗವಹಿಸಿದ್ವು. ಆದರೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಪೋಲೋ ಟೈರ್ಸ್ ಕಂಪನಿಯನ್ನ ಆಯ್ಕೆ ಮಾಡಿಕೊಂಡಿದೆ. ಈ ಒಪ್ಪಂದ 2027ರವರೆಗೂ ಮುಂದುವರಿಯಲಿದೆ. ಪ್ರತಿ ಪಂದ್ಯಕ್ಕೆ 4.5 ಕೋಟಿ ರೂಪಾಯಿಗಳ ಒಪ್ಪಂದವಾಗಿದೆ ಎನ್ನಲಾಗ್ತಿದೆ. ಇನ್ನು ಪ್ರಾಯೋಜಕತ್ವದ ಸ್ಪರ್ಧೆಯಲ್ಲಿ ಕ್ಯಾನ್ವಾ ಮತ್ತು ಜೆಕೆ ಟೈರ್ ಕಂಪನಿಗಳು ಕೂಡ ಇದ್ವು. ಆದರೆ ಅಂತಿಮವಾಗಿ ಅಪೋಲೋ ಟೈರ್ ಸ್ಪಾನ್ಸರ್ ಹಕ್ಕುಗಳನ್ನ ತನ್ನದಾಗಿಸಿಕೊಂಡಿದೆ. ಬಿರ್ಲಾ ಓಪರ್ಸ್ ಪೇಂಟ್ಸ್ ಕೂಡ ಆಸಕ್ತಿ ತೋರಿಸಿತ್ತಾದ್ರೂ ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲಿ ಅದ್ಯಾಕೋ ಕಂಪನಿ ಭಾಗವಹಿಸಿರಲಿಲ್ಲ. ಇದರಿಂದಾಗಿ ಡ್ರೀಮ್ 11 ಸ್ಥಾನವನ್ನ ಪ್ರಮುಖ ಟೈರ್ ಉತ್ಪಾದಕ ಕಂಪನಿ ಅಪೋಲೋ ತನ್ನದಾಗಿಸಿಕೊಂಡಿದೆ. ಹೇಳಬೇಕು ಅಂದ್ರೆ ಡ್ರೀಮ್ 11 ನೀಡ್ತಾ ಇದ್ದ 4 ಕೋಟಿ ರೂಪಾಯಿಗೆ ಹೋಲಿಸಿದ್ರೆ ಈ ಬಾರಿ ಗಣನೀಯವಾಗಿ ಹೆಚ್ಚಾಗಿದೆ. ಒಟ್ಟಾರೆಯಾಗಿ ಬಿಸಿಸಿಐಗೆ ಸುಮಾರು 600 ಕೋಟಿ ರೂಪಾಯಿ ಆದಾಯ ಬರೀ ಜೆರ್ಸಿ ಯೋಜಕತ್ವದಿಂದಲೇ ಹರಿದು ಬರಲಿದೆ. ಇದರಿಂದ ಬಿಸಿಸಿ ಜಾಕ್ಪಾಟ್ ಹೊಡೆದಂತಾಗಿದೆ. ಇನ್ನೊಂದ್ ಕಡೆ ಇತಿಹಾಸದ ಮೊದಲನೇ ಬಾರಿ ಜೆರ್ಸಿ ಸ್ಪಾನ್ಸರ್ ಇಲ್ಲದೆ ಟೀಮ್ ಇಂಡಿಯಾ ಏಷ್ಯಾ ಕಪ್ ಟೂರ್ನಿಯಲ್ಲಿ ಭಾಗಿಯಾಗಿದೆ. ಕೇಂದ್ರ ಸರ್ಕಾರವು ಹೊಸ ಆನ್ಲೈನ್ ಗೇಮಿಂಗ್ ಕಾಯ್ದೆ 2025 ಜಾರಿಗೆ ತಂದಿರೋದ್ರಿಂದ 2025ರ ಏಷ್ಯಾ ಕಪ್ಗೆ ಮುನ್ನ ಡ್ರೀಮ್ 11 ಮತ್ತು ಬಿಸಿಸಿಐ ಒಪ್ಪಂದವನ್ನ ಮಧ್ಯದಲ್ಲಿಯೇ ಕಡಿತವಾಯಿತು. ಆದ್ರೀಗ ಭಾರತೀಯ ಕ್ರಿಕೆಟ್ ಜೆರ್ಸಿ ಒಪ್ಪಂದವು ಬಿಸಿಸಿಐಗೆ ಹೆಚ್ಚು ಆದಾಯ ತಂದುಕೊಟ್ಟಿದೆ. ಹಾಗೆ ಅಪೋಲೋ ಟೈರ್ಸ್ ಗ್ರಾಹಕರನ್ನ ಆಕರ್ಷಿಸುವಲ್ಲಿ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಬ್ಯೂರೋ ರಿಪೋರ್ಟ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.